ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರೋ ಜಾಗ, ಈ ಜಿಲ್ಲೆಯಲ್ಲಿ ನ್ಯಾಷನಲ್ ಪಾರ್ಕ್ ಇದೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಟೈಗರ್ ರಿಸರ್ವ್ ಇದೆ, ಬಿಳಿಗಿರಿ ರಂಗನ ಬೆಟ್ಟ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟದಂತಹ ದೊಡ್ಡ ದೊಡ್ಡ ಬೆಟ್ಟ ಇದೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಹೇಳಬೇಕಂದ್ರೆ 48% ಹೆಚ್ಚು ಕಾಡೇ ಇದೆ. ಆದರೆ ಇಲ್ಲಿ ಬೇಸಿಗೆ ಬಂತಂದ್ರೆ ಸಾಕು, ಈ ಜಿಲ್ಲೆಯಲ್ಲಿ ರೈತರು ಬೆಳೆ ಬೆಳೆಯೋಕ್ಕಿರಲಿ, ಕುಡಿಯೋಕ್ಕೂ ನೀರು ಸಿಗಲ್ಲ. 1964ರಲ್ಲಿ ಇದನ್ನು ಗಮನಿಸಿದ ಕರ್ನಾಟಕ ಸರ್ಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕಾವೇರಿ ನದಿಯ ಉಪನದಿಯಾದ ಸುವರ್ಣಾವತಿ ನದಿಗೆ ಒಂದು ಡ್ಯಾಮ್ ಕಟ್ಟೋಕೆ ಶಂಕುಸ್ಥಾಪನೆ ಹಾಕ್ತಾರೆ. 1977ರಲ್ಲಿ ಈ ಜಿಲ್ಲೆಯ ನೀರಿನ ಸಮಸ್ಯೆಯನ್ನ ಬಗೆಹರಿಸೋಕೆ ಸಂಪೂರ್ಣವಾಗಿ ಒಂದು ಡ್ಯಾಮ್ ತಲೆ ಎತ್ತಿ ನಿಲ್ಲುತ್ತೆ. ಈ ಡ್ಯಾಮ್ನ ಹೆಸರೇ ಸುವರ್ಣಾವತಿ ಡ್ಯಾಮ್. ಎಸ್, ನಾನು ಹೇಳ್ತಾ ಇರೋದು ಚಾಮರಾಜನಗರ ಜಿಲ್ಲೆಯ ಸುವರ್ಣಾವತಿ ಡ್ಯಾಮ್ ಬಗ್ಗೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಈ ಡ್ಯಾಮ್ ಚಾಮರಾಜನಗರ ಜಿಲ್ಲೆಯ ಜೀವನಾಡಿಯಾಗಿದ್ದು, ಅಟ್ಟಿಗುಳಿಪುರ ಎಂಬ ಗ್ರಾಮದಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ನಾನು ಈ ಡ್ಯಾಮ್ ನೋಡೋಕ್ಕೆ ಹೊರಟಿದ್ದು ಮೈಸೂರಿನಿಂದ. ಈ ಡ್ಯಾಮ್ ಮೈಸೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿದ್ದರೆ ಚಾಮರಾಜನಗರದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವೇನಾದರೂ ಬೆಂಗಳೂರಿಂದ ಬರೋದಾದರೆ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿರೋ ಈ ಡ್ಯಾಮ್ ಚಾಮರಾಜನಗರ ಕೊಯಮತ್ತೂರು ನ್ಯಾಷನಲ್ ಹೈವೇ 948 ಇದರ ಪಕ್ಕದಲ್ಲೇ ಹಾಯ್ದು ಹೋಗುತ್ತೆ. ಈ ಡ್ಯಾಮ್ ಸ್ಥಳೀಯವಾಗಿ ಹೊನ್ನುವಳೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇದೊಂದು ಚಿಕ್ಕದಾಗಿ ಇರೋ ಡ್ಯಾಮ್ ಎಂಬ ಕಲ್ಪನೆಯಲ್ಲಿ ಬಂದಿದ್ದ ನನಗೆ ಬಂದ ಮೇಲೆ ಗೊತ್ತಾಗಿದ್ದು ಇದೊಂದು ಮೀಡಿಯಂ ಸೈಜ್ ಡ್ಯಾಮ್ ಅಂತ. ಸುತ್ತಲೂ ಕಾಂತಾರದಿಂದ ಸುತ್ತುವರಿದಿರೋ ಈ ಡ್ಯಾಮ್ 1170 ಮೀಟರ್ ಉದ್ದ ಹಾಗೂ 25 ಮೀಟರ್ ಎತ್ತರವಿದ್ದು 1.26 TMC ವಾಟರ್ ಸ್ಟೋರೇಜ್ ಕೆಪಾಸಿಟಿ ಹೊಂದಿದೆ. ಈ ಡ್ಯಾಮ್ ಚಾಮರಾಜನಗರ, ಯಳಂದೂರು ಹಾಗೂ ಕೊಳ್ಳೇಗಾಲ ತಾಲೂಕಿನ ಪ್ರದೇಶಗಳಿಗೆ ಕುಡಿಯುವ ನೀರು, ಕೃಷಿ ಮತ್ತು ಮೀನುಗಾರಿಕೆಗೆ ಸಹಾಯ ಮಾಡುತ್ತದೆ. ಪುಣಜನೂರು ಅರಣ್ಯ ಪಕ್ಕದಲ್ಲಿರೋ ಈ ಡ್ಯಾಮ್ ಒಟ್ಟು 7,000 ಎಕರೆ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿದ್ದು, ಈ ಡ್ಯಾಮ್ಗೆ ಎಡದಂಡೆ ಹಾಗೂ ಬಲದಂಡೆ ಎಂಬ ನಾಲೆಗಳನ್ನು ಸಹ ನಿರ್ಮಿಸಲಾಗಿದೆ. ಈ 2 ನಾಲೆಗಳು ಒಟ್ಟಾರೆ 9,800 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಒದಗಿಸುವ ಮೂಲಕ ಕಬ್ಬು, ಬಾಳೆ, ಅರಿಶಿನ, ಭತ್ತ ಮತ್ತು ಇನ್ನಿತರ ಬೆಳೆ ಬೆಳೆಯಲು ಸಹಕಾರಿಯಾಗಿದೆ. ಈ ಅಣೆಕಟ್ಟು ಮಾನವನಿಗಷ್ಟೇ ಸಹಕಾರಿಯಾಗುವುದಲ್ಲದೆ ಇಲ್ಲಿನ ಕಾಡು ಪ್ರಾಣಿಗಳಿಗೆ ನೀರಿನ ಮೂಲವಾಗಿದೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ದೇವನು ಜಗವೆಲ್ಲ ತೊಯ್ದ. ಸುವರ್ಣಾವತಿ ಡ್ಯಾಮ್ ಭರ್ತಿಯಾಗಬೇಕು ಅಂದರೆ ಪುಣಜನೂರು ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಆಗಬೇಕಾಗುತ್ತೆ. ಈ ಡ್ಯಾಮ್ ಮಳೆಗಾಲದಲ್ಲಿ ತುಂಬಿ ನಾಲೆಗಳಲ್ಲಿ ನೀರು ಹರಿದಾಗ ಸುಮಾರು 15ಕ್ಕೂ ಹೆಚ್ಚು ಕೆರೆಗಳು ಭರ್ತಿಯಾಗುತ್ತೆ. ಇದರಿಂದ
ಇದರ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಒಂದು ವೇಳೆ ಮಾನ್ಸೂನ್ ಬರದೆ ಹೋದರೆ ಚಾಮರಾಜನಗರ ಜಿಲ್ಲೆ ತೀವ್ರ ನೀರಿನ ಅಭಾವಕ್ಕೆ ಒಳಗಾಗಿ ಬರದ ನಾಡಾಗಿ ಕಾಣಿಸುತ್ತೆ. ಒಟ್ಟಾಗಿ ಹೇಳಬೇಕು ಅಂದರೆ ಸುವರ್ಣವತಿ ಡ್ಯಾಮ್ ಕೇವಲ ಒಂದು ಡ್ಯಾಮ್ ಆಗಿರದೆ ಚಾಮರಾಜನಗರ ಜಿಲ್ಲೆಯ ಉಸಿರಾಗಿದೆ. ಈ ಡ್ಯಾಮ್ಗೆ ಭೇಟಿ ನೀಡಲು ಸರಿಯಾದ ಸಮಯ ಅಂದರೆ ಅದು ಮಾನ್ಸೂನ್ ಸಮಯ. ನೀಲಿ ಆಕಾಶಕ್ಕೆ ಪ್ರತಿಬಿಂಬದಂತಿರುವ ಇಲ್ಲಿನ ನೀರು, ಅದನ್ನು ತಬ್ಬಿಕೊಂಡು ನಿಂತಿರುವ ಮರಗಳ ರಾಶಿ, ಹಕ್ಕಿಗಳ ಚಿಲಿಪಿಲಿ ಶಬ್ದ, ತಣ್ಣನೆಯ ಗಾಳಿ, ಇಲ್ಲಿನ ಪ್ರಶಾಂತ ವಾತಾವರಣ ಪ್ರಕೃತಿ ಮತ್ತು ಶಾಂತಿ ಪ್ರಿಯರನ್ನು ಕೈ ಬೀಸಿ ಕರೆಯುತ್ತೆ. ಅದರಲ್ಲೂ ಮುಂಜಾನೆ ಅಥವಾ ಸಂಜೆಯ ಸಮಯದಲ್ಲಿ ಇಲ್ಲಿ ಭೇಟಿ ನೀಡಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡೋರು ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಈ ಪ್ಲೇಸನ್ನು ಸೇರಿಸಿಕೊಳ್ಳಿ ಎಂದು ಹೇಳ್ತಾ ಪ್ರವೀಣ